ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಷ್ಟು ಟಾಕ್ಸಿಕ್ ಗೆ ಒಲಿದ ವರಮಹಾಲಕ್ಷ್ಮಿ. ಆಗಸ್ಟ್ 26ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ. ಟಿಕೆಟ್ ಬುಕ್ಕಿಂಗ್ ಓಪನ್ ಆಗುತ್ತೆ. ಇವತ್ತಿನಿಂದ ದೇಶದಾದ್ಯಂತ ಟಾಕ್ಸಿಕ್ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಓಪನ್. ಬೆಂಗಳೂರಿನಲ್ಲಿ ಈಗಾಗಲೇ 257 ಶೋಗಳ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿವೆ. ಬೆಂಗಳೂರಿನಲ್ಲಿ ಈಗಾಗಲೇ 257 ಶೋಗಳ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿವೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮುಂಜಾನೆ 6 ಗಂಟೆಗೆ ಶೋಗಳು ಶುರು ಆಗುತ್ತೆ. ವೀರೇಶ್ ಥಿಯೇಟರ್ ನಲ್ಲಿ ಟಿಕೆಟ್ ಬೆಲೆ 400 ರೂಪಾಯಿನಿಂದ 500 ರೂಪಾಯಿವರೆಗೂ ಕೂಡ ನಿಗದಿಯಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಲವು ವಿಧಕ್ಕೆ ಅನುಸಾರವಾಗಿ ಟಿಕೆಟ್ ಫಿಕ್ಸ್ ಆಗುತ್ತೆ. ಇನ್ನು ಡಾಲ್ಬಿ, ಅಟ್ಮಾಸ್ ಹಾಗೂ ಪಿಕ್ಸೆಲ್, ಗೋಲ್ಡ್ ಕ್ಲಾಸ್, ಐಮ್ಯಾಕ್ಸ್ ಗಳಿಗೆ ಅನುಗುಣವಾಗಿ ಟಿಕೆಟ್ ಅನ್ನ ಕೊಡಲಾಗುತ್ತೆ. ಅದಕ್ಕೆ ಪ್ರೈಸ್ ಅನ್ನ ನಿಗದಿ ಮಾಡ್ತಾರೆ. ಇನ್ನು ಡಾಲ್ಬಿ ಅಟ್ಮಾಸ್ ಸ್ಕ್ರೀನ್ ಗಳಲ್ಲಿ 420ರಿಂದ 1200 ರೂಪಾಯಿವರೆಗೂ ಕೂಡ ಟಿಕೆಟ್. ಪಿಕ್ಸೆಲ್ ಸ್ಕ್ರೀನ್ ಗಳಲ್ಲಿ 560 ರೂಪಾಯಿಯಿಂದ 1100 ರೂಪಾಯಿವರೆಗೂ ಕೂಡ ಟಿಕೆಟ್ ಪ್ರೈಸ್ ಇದೆ. ಗೋಲ್ಡ್ ಕ್ಲಾಸ್ ನಲ್ಲಿ 1200 ರೂಪಾಯಿಯಿಂದ 1400 ರೂಪಾಯಿ ಟಿಕೆಟ್ ದರ. ಯಲಹಂಕ ಐನಾಕ್ಸ್ ನಲ್ಲಿ 1000 ರೂಪಾಯಿಯಿಂದ 1500 ರೂಪಾಯಿವರೆಗೂ ಕೂಡ ಟಿಕೆಟ್ ದರ ಇದೆ. ಇನ್ನು ವೇಗಾ ಸಿಟಿ ಮಾಲ್ ನಲ್ಲಿ 1200 ರೂಪಾಯಿಯಿಂದ 1700 ರೂಪಾಯಿ ಟಿಕೆಟ್ ದರ ಇರೋದು. ಒರಿಯಾನ್ ಮಾಲ್ ನಲ್ಲಿ 1000 ರೂಪಾಯಿಯಿಂದ ಹಿಡಿದು 1400 ರೂಪಾಯಿವರೆಗೂ ಟಿಕೆಟ್ ಪ್ರೈಸ್ ಇದೆ. ವೀರೇಶ್ ಥಿಯೇಟರ್ ಒಂದರಲ್ಲೇ 12 ಫ್ಯಾನ್ಸ್ ಶೋಗಳು. ಯಶ್ ಕತೆ ಬರೆದು ನಟಿಸಿ ಸಹ ನಿರ್ಮಾಣ ಮಾಡಿರುವಂತ ಟಾಕ್ಸಿಕ್ ಸಿನಿಮಾ ಇದು. ಇನ್ನು ಗೀತು ಮೋಹನ್ ದಾಸ್ ನಿರ್ದೇಶನ ಸಿನಿಮಾಕ್ಕಿದೆ. ಕೆವಿಎನ್ ನಿರ್ಮಾಣದ ಚಿತ್ರ ಟೀಸರ್, ಟ್ರೇಲರ್ ಹಾಗೂ ಸಾಂಗ್ಸ್ ನಿಂದಾನೆ ಯೂತ್ ದಿಲ್ ಅನ್ನ ದೋಚ್ಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಟಿಕೆಟ್ಗೆ ಸಂಬಂಧಪಟ್ಟಂತೆ ಅಂತೂ ಯೂತ್ ದಿಲ್ ಗೆದ್ದುಬಿಟ್ಟಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಶೋಗಳು, ಟಿಕೆಟ್ ದರ ಹೆಂಗಿದೆ, ಏನ್ ಡೀಟೇಲ್ಸ್ ಇದೆ? ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಟಾಕ್ಸಿಕ್ ಚಿತ್ರದ ನಿರ್ಮಾಪಕರಿಗೆ ವರಮಹಾಲಕ್ಷ್ಮಿ ದೊಡ್ಡ ಮಟ್ಟಕ್ಕೆ ಒಲ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂಡಿಯಾದ ಹೊರತಾಗಿ ಈಗಾಗಲೇ ಓವರ್ಸೀಸ್ ನಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗು ಒಂದು ವಾರದ ಹಿಂದೆನೆ ಬಿಡ್ಲಾಗಿತ್ತು. ಹಾಗಾಗಿ ಅಲ್ಲಿ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಮುಂಗಡ ಟಿಕೆಟ್ಗಳ ಒಂದು ಮಾರಾಟ ಆಗಿತ್ತು. ಆದ್ರೆ ಇಂಡಿಯಾದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಇವತ್ತು ಮುಂಜಾನೆ 9 ಗಂಟೆಯ ನಂತರ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಓಪನ್ಸ್ ಇರುತ್ತೆ ಅಂತದನ್ನ ಚಿತ್ರತಂಡ ಅಫಿಷಿಯಲಿ ಅನೌನ್ಸ್ ಮಾಡಿತ್ತು ನಿನ್ನೆಯೇ. ಆದ್ರೆ 9 ಗಂಟೆಗೂ ಮೊದಲೇ ಕರ್ನಾಟಕದಲ್ಲಿ ಹಬ್ಬದ ದಿನ ಮುಂಜಾನೆನೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಓಪನ್ ಮಾಡಿದ್ದಾರೆ. ಬುಕ್ ಮೈ ಶೋ ಡಿಸ್ಟ್ರಿಕ್ಟ್ ಸೇರಿದಂತೆ ಸಾಕಷ್ಟು ಹೋಟೆಲ್ಗಳಲ್ಲಿ ಮುಂಗಡ ಟಿಕೆಟ್ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಳೋರಿಗೆ ಇದೊಂಥರ ದಿನ ಆಗುತ್ತೆ. ಬೆಂಗಳೂರು ಒಂದರಲ್ಲೇ ಸುಮಾರು 270ಕ್ಕೂ ಅಧಿಕ ಶೋಗಳ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿರ್ತಕ್ಕಂಥದ್ದು. ಸಿಂಗಲ್ ಸ್ಕ್ರೀನ್ಗಳಿಂದ ಹಿಡಿದು ಮಲ್ಟಿಪ್ಲೆಕ್ಸ್ ಗಳ ತನಕ ಸುಮಾರು 250ರಿಂದ 270 ಶೋಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವೀರೇಶ್ ಥಿಯೇಟರ್ ಒಂದರಲ್ಲೇ ಸುಮಾರು 12 ಫ್ಯಾನ್ಸ್ ಶೋಗಳನ್ನ ಹಾಕ್ತಾ ಇದ್ದಾರೆ. ಸೊ ಅಲ್ಲಿನ ಒಂದು ಟಿಕೆಟ್ ಪ್ರೈಸ್ಗಳನ್ನ ನೋಡಿದಾಗ ಸ್ವಲ್ಪ ಡೀಸೆಂಟ್ ರೇಟ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಂಗಲ್ ಸ್ಕ್ರೀನ್ಗಳಿಗೆ ಶ್ರೀಸಾಮಾನ್ಯರು ಸಿನಿಮಾ ನೋಡಕ್ಕೆ ಮುಂದಾಗೋದ್ರೆ 400ರಿಂದ 500